ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಕಿಚನ್. ಇವತ್ತಿನ ರೆಸಿಪಿ ಸಾಬುದಾನ ಅಥವಾ ಸಾಬಕ್ಕಿ ಅಂತ ಹೇಳ್ತಾರಲ್ವ, ಇದು ದೇಹಕ್ಕೆ ತುಂಬಾ ತಂಪು. ಇದರ ರೆಸಿಪಿನ ನೋಡೋಣ ಬನ್ನಿ ಹೇಗೆ ಮಾಡೋದು. ಮೊದಲಿಗೆ ಸಾಬಕ್ಕಿನ ಒಂದು 2 to 3 ಅವರ್ಸ್ ನೀರಿನಲ್ಲಿ ನೆನೆಸಿಟ್ಕೊಳ್ಳೋಣ. ನೋಡಿ, ನೀರಲ್ಲಿ ನೆನೆಸಿದ್ರಿಂದ ನೀರೆಲ್ಲ ಅಬ್ಸಾರ್ವ್ ಆಗಿ ಸೈಜಲ್ಲಿ ಕೂಡ ಚೇಂಜಸ್ ಆಗಿದೆ ಮತ್ತು ಸ್ಮೂತ್ ಆಗಿರುತ್ತೆ. ಅದರ ಜೊತೆಗೆ ಚಿಕ್ಕದಾಗಿರೋ ಒಂದು 3 ಆಲೂಗಡ್ಡೆನ ಬೇಯಿಸಿ ಸೇರಿಸ್ಕೊಳ್ಳೋಣ. ಜೊತೆಗೆ ಚಿಕ್ಕದಾಗಿ ಕಟ್ ಮಾಡಿರುವ ಈರುಳ್ಳಿ, ಜೊತೆಗೆ ಸಬ್ಬಸಿಗೆ ಸೊಪ್ಪು. ಇದು ತುಂಬಾ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಆ್ಯಡ್ ಮಾಡ್ಕೊಳ್ಳೋದ್ರಿಂದ. ಜೊತೆಗೆ ಕೊತ್ತಂಬರಿ, ಜೀರಿಗೆ, ಜೊತೆಗೆ ಓಂಕಾಳು. ಇದು ನಮಗೆ ಡೈಜೆಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಓಂಕಾಳು, ಜೊತೆಗೆ ಅರಿಶಿಣ ಸ್ವಲ್ಪ, ಉಪ್ಪು ರುಚಿಗೆ ತಕ್ಕಷ್ಟು, ನಂತರ ಅಚ್ಚ ಖಾರದ ಪುಡಿ ಸ್ವಲ್ಪ, ಧನಿಯಾ ಪೌಡರ್ ಸ್ವಲ್ಪ, ಜೊತೆಗೆ ರೊಟ್ಟಿ ಗರಿ ಆಗಬೇಕು ಅಂದರೆ ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೊಳ್ಬೇಕು. ನಾನಿಲ್ಲಿ 1 ಸ್ಪೂನ್ ಸೇರಿಸ್ಕೊಂಡಿದ್ದೀನಿ. ಗರಿಯಾಗಿ ಬರಬೇಕು ಅಂತಂದರೆ ನೀವು 3ರಿಂದ 4 ಸ್ಪೂನು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೊಳ್ಳಿ. ಮಕ್ಕಳು ಲಂಚ್ ಬಾಕ್ಸ್ಗೆ ಕಟ್ತಿರೋದ್ರಿಂದ ಸ್ವಲ್ಪ ಸ್ಮೂತಾಗಿ ಇರಲಿ ಅಂತೇಳಿ ನಾನು ಇಲ್ಲಿ 1 ಸ್ಪೂನ್ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದಕ್ಕೆ ನೀರು ಏನು ಹಾಕೋ ಅಷ್ಟಿಲ್ಲ. ಸಾಬಕ್ಕಿನಲ್ಲೇ ನೆನೆಸಿರೋದ್ರಿಂದ ಸ್ಮೂತಾಗಿ ಅದು ನೀರೆಲ್ಲ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಅದರಲ್ಲೇ ಚೆನ್ನಾಗಿ ಎಲ್ಲ ಉಪ್ಪು ಖಾರ ಎಲ್ಲ ಬೈಂಡಿಂಗ್ ಆಗೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಹೀಗೆ ಈ ಉಂಡೆ ಹಾಕೋ ರೀತಿ ಕನ್ಸಿಸ್ಟೆನ್ಸಿ ಇದ್ದರೆ ಕರೆಕ್ಟಾಗಿರುತ್ತೆ. ನಾವು ರೊಟ್ಟಿ ತಟ್ಟೋದಲ್ವ, ಈ ಕನ್ಸಿಸ್ಟೆನ್ಸಿಲಿದ್ದರೆ ಕರೆಕ್ಟಾಗಿ ನಾವು ರೊಟ್ಟಿನ ತಟ್ಬೋದು. ನೋಡಿ, ಒಂದು ಪ್ಲಾಸ್ಟಿಕ್ಕನ್ನು ತಗೊಳ್ಳಿ, ರೊಟ್ಟಿಯಾಗೆ ಚಿಕ್ಕದಾಗಿ ತಟ್ಬಿಟ್ಟು ರೆಡಿ ಮಾಡ್ಕೊಳ್ಳೋಣ. ನಂತರ ಸ್ಟವ್ ಆನ್ ಮಾಡಿ ತವಾನ ಇಟ್ಟು ಆಯಿಲ್ನ ಸ್ಪ್ರೆಡ್ ಮಾಡಿ ರೊಟ್ಟಿನ ಬೇಯಿಸ್ಕೊಳ್ಳೋಣ. ಹಾಗೆ ಲಿಡ್ ಕ್ಲೋಸ್ ಮಾಡಿ ಒಂದು 3 to 4 ಮಿನಿಟ್ಸ್ ಬೇಯಿಸ್ಕೊಳ್ಳೋಣ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ. ಹಾಗೆ ಸಬ್ಬಸಿಗೆ ಸೊಪ್ಪಿನ ಫ್ಲೇವರ್ ಕೂಡ ಚೆನ್ನಾಗಿ ಬರ್ತಾ ಇದೆ. ನೋಡಿ, ತುಂಬಾ ಹೆಲ್ದಿ ರೆಸಿಪಿ ಕೂಡ, ಹಾಗೆ ಈಸಿಯಾಗಿ ಮಾಡ್ಕೊಳ್ಬೋದು. ಸಬ್ಬಕ್ಕಿ ದೇಹಕ್ಕೆ ತುಂಬಾ ತಂಪು. ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಮಾಡೋದ್ರಿಂದ ನಾನಿಲ್ಲಿ ಸ್ವಲ್ಪ ಸ್ಮೂತಾಗಿ ಮಾಡಿರೋದು. ಗರಿಯಾಗಿ ಬೇಕು ಅಂದರೆ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಈ ರೆಸಿಪಿ ನಿಮಗೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.